ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವಾಗಂತೂ ಬೇಸಿಗೆ ಬಿಸಿಲು ತುಂಬ ಇದೆ ಅಲ್ವಾ. ತಂಪಾಗಿರೋ ರಾಗಿ ಅಂಬ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ 1/4 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ದೊಡ್ಡ ಲೋಟದಲ್ಲಿ 1 ಲೋಟ ನೀರು ತೊಗೊಂಡಿದ್ದೀನಿ. ನೀರು ಸ್ವಲ್ಪ ಕಾಯ್ತಾ ಇರಲಿ. ಅಷ್ಟರಲ್ಲಿ 3 ಸ್ಪೂನಷ್ಟು ರಾಗಿ ಹಿಟ್ಟು, ಅರ್ಧ ಲೋಟ ನೀರು ತೊಗೊಂಡಿದ್ದೀನಿ ಕಾಫಿ ಲೋಟದಲ್ಲಿ. ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಾನು ರಾಗಿ ಹಿಟ್ಟಿಗೆ ಸ್ವಲ್ಪ ರಾಗಿನ ಮೊಳಕೆ ಬರೆಸ್ಕೊಂಡು ಎಲ್ಲ ಕಾಳುಗಳನ್ನು ಮೊಳಕೆ ಕಳ್ಕೊಂಡು ಬೇಳೆಗಳು ಮತ್ತು ಜೀರಿಗೆ ಮೆಣಸು ಎಲ್ಲನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗಂಜಿಗೆ ಅಂತಲೇ ಮಾಡಿಟ್ಕೊಂಡಿರೋದು. ನೀರು ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ನೀರೆಲ್ಲ ಚೆನ್ನಾಗಿ ಕುದೀಲಿ ಈ ಥರ. ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ರಾಗಿ ಹಿಟ್ಟಿದು ಮಿಕ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಿಗ್ಗೆ ಹೊತ್ತು 1 ಲೋಟ ಕುಡಿದ್ರೆ ಸಾಕು, ನಮಗೆ ಹಶ್ವಾಗೋದನ್ನು ಕಂಟ್ರೋಲ್ ಮಾಡುತ್ತೆ. ರಾಗಿಲಿ ಕ್ಯಾಲ್ಶಿಯಮು ಮತ್ತು ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಇದಕ್ಕೆ ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ರಾಗಿ ಅಂತೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬ ಒಳ್ಳೆಯದು. ಈ ಥರ ಗಂಜಿ ಮಾಡಿಕೊಟ್ರೆ ಅಂಬ್ಲಿನ ಮಕ್ಕಳು ದೊಡ್ಡವರು ಕುಡಿತಾರೆ ಮತ್ತು ಸಣ್ಣ ಮಕ್ಕಳು ಕೂಡ ಕುಡಿತಾರೆ. ಡೈಲಿ ರಾಗಿ ಸೇವಿಸೋದ್ರಿಂದ ನಮ್ಮ ಮೂಳೆಗಳು ಕೂಡ ಗಟ್ಟಿ ಆಗುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಇದು ತುಂಬ ಒಳ್ಳೆಯದು. ಯಾಕಂದರೆ ಹಸಿವನ್ನ ಕಡಿಮೆ ಮಾಡುತ್ತೆ. ಶುಗರ್ ಇರೋರ್ಗು ತುಂಬ ಒಳ್ಳೆಯದು. ಶುಗರ್ನ ಮ್ಯಾನೇಜ್ ಮಾಡುತ್ತೆ ಮತ್ತು ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಅನಿಮಿಯಾ ಆ ಥರ ಎಲ್ಲ ಆಗಲ್ಲ ನಾವು ಡೈಲಿ ರಾಗಿ ಸೇವಿಸೋದ್ರಿಂದ. ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ ಇದು. ಇವಾಗ ಚೆನ್ನಾಗಿ ಕುದಿದೆ. ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಹಾಗೇ ತಣ್ಣಗಾಗಕ್ಕೆ ಬಿಟ್ಕೊಳ್ಳೋಣ. ಆಫ್ ಮಾಡಾದ್ಮೇಲೆ ಇನ್ನೂ ಸ್ವಲ್ಪ ತಿರುಗಿಸ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ. ಯಾಕಂದರೆ ಹಾಗೇ ಬಿಟ್ಬಿಟ್ರೆ ಮೇಲ್ಗಡೆ ಸ್ವಲ್ಪ ಗಂಟು ಥರ ಆಗಿಬಿಡುತ್ತೆ. ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಅಲ್ವಾ. ಇವಾಗ ನಾನು ಒಂದು ಅರ್ಧ ಲೋಟದಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ, ಗಟ್ಟಿ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿ ಮಜ್ಜಿಗೆ ಅಥವಾ ಮೊಸರು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಮಗೆ ಸ್ವಲ್ಪ ತೆಳುವಾಗೇ ಇರಲಿ ಅಂತಂದರೆ ಸ್ವಲ್ಪ ನೀರು ಮಜ್ಜಿಗೆ ಮಾಡಿಕೊಂಡು ನೀರು ಥರನೇ ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಆಗಿದೆ. ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. 10ರಿಂದ 15 ನಿಮಿಷಕ್ಕೆ ಆಗಿಬಿಡುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಇದನ್ನೇ ಮಾಡ್ಕೋಬೋದು. ಹೊಟ್ಟೆ ಹಶ್ವಂತೂ ಆಗಲ್ಲ. ಒಂದು ದೊಡ್ಡದೊಂದು ಲೋಟ ಕುಡಿದ್ಬಿಟ್ರೆ ಮಧ್ಯಾಹ್ನ ತನಕನ ಹೊಟ್ಟೆ ಹಶ್ವೂ ಆಗಲ್ಲ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ದೇಹನೂ ತಂಪಾಗೂ ಇಡುತ್ತೆ. ನೋಡಿ ಇವಾಗ ರಾಗಿ ಅಂಬ್ಲಿ ರೆಡಿ ಆಯಿತು. ನೀವು ಮನೇಲಿ ಟ್ರೈ ಮಾಡಿ. ದಿನ ಮನೇಲಿ 1 ಲೋಟ ಮಾಡಿಕೊಂಡು ಕುಡೀರಿ. ಈ ಬೇಸಿಗೆಗಂತೂ ತುಂಬ ತಂಪಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೇಕಿದ್ದರೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಹಸಿರು ಮೆಣಸಿಕಾಯಿ ಕೂಡ ಕಟ್ ಮಾಡಿ ಹಾಕೋಬೋದು. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾನು ಅವಾಯ್ಡ್ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ. ಥ್ಯಾಂಕ್ ಯು.